ಬೆಂಗಳೂರಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳದ ಬಿಬಿಎಂಪಿಗೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಎಲ್ಲಾ ಫುಟ್ಪಾತ್ಗಳ ಒತ್ತುವರಿ ತೆರವುಗೊಳಿಸಬೇಕು ಅಂತ ಹೈಕೋರ್ಟ್ ಚಾಟಿ ಬೀಸಿದ್ದು, ಫೆಬ್ರವರಿ 9ರಂದು ಬಿಬಿಎಂಪಿ ಮುಖ್ಯ ಆಯುಕ್ತರೇ ಹಾಜರಾಗಬೇಕು. ಒತ್ತುವರಿ ತೆರವಿನ ಬಗ್ಗೆ ಕರ್ನಾಟಕ ಹೈಕೋರ್ಟ್ ಈ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ. ಸರಿಯಾದ ರಸ್ತೆ, ಫುಟ್ಪಾತ್ ನಿರ್ಮಿಸೋದಕ್ಕೆ ತೆರಿಗೆ ನೀಡ್ತೀವಿ. ಬಿಬಿಎಂಪಿ ರಸ್ತೆ, ಫುಟ್ಪಾತ್ ಸುಧಾರಿಸೋದಕ್ಕೆ ಮುಂದಾಗ್ತಾ ಇಲ್ಲ. ಬಿಬಿಎಂಪಿ ರಸ್ತೆ, ಫುಟ್ಪಾತ್ಗಳನ್ನ ಸುಧಾರಿಸೋದಕ್ಕೆ ಮುಂದಾಗ್ತಾ ಇಲ್ಲ, ತೆರಿಗೆಯನ್ನು ಕಟ್ತಾ ಇದ್ರು ಕೂಡ. ಹಾಗಾಗಿ ಒತ್ತುವರಿ ತೆರವಿಗೆ ಸ್ವಯಂ ಪ್ರೇರಿತ ಪಿಐಎಲ್ ದಾಖಲಿಸ್ತೀವಿ ಅಂತ ಹೈಕೋರ್ಟ್ ಹೇಳಿದೆ. ಬೆಂಗಳೂರಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಇನ್ನೂ ಕ್ರಮ ಕೈಗೊಳ್ಳದೇ ಇರುವಂತಹ ನಿಟ್ಟಿನಲ್ಲಿ ಹೈಕೋರ್ಟ್ ಈಗ ಬಿಬಿಎಂಪಿಯ ನಡೆಯನ್ನ ತರಾಟೆಗೆ ತೆಗೆದುಕೊಂಡಿರೋದು. ಎಲ್ಲಾ ಫುಟ್ಪಾತ್ಗಳ ಒತ್ತುವರಿ ತೆರವುಗೊಳಿಸಬೇಕು ಅಂತ ಹೈಕೋರ್ಟ್ ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಿದೆ. ಅಷ್ಟೇ ಅಲ್ಲ, ಫೆಬ್ರವರಿ 1ರಂದು ಬಿಬಿಎಂಪಿ ಮುಕ್ತ ಆಯುಕ್ತರೇ ಹಾಜರಾಗಬೇಕು ಅಂತಲೂ ಕೂಡ ಹೇಳಿದೆ. ಒತ್ತುವರಿ ತೆರವಿನ ಬಗ್ಗೆ ಕರ್ನಾಟಕ ಹೈಕೋರ್ಟ್ ಈ ಒಂದು ಮಹತ್ವದ ಆದೇಶವನ್ನ ಹೊರಡಿಸಿದ್ದು, ಸರಿಯಾದ ರಸ್ತೆ, ಫುಟ್ಪಾತ್ ನಿರ್ಮಿಸೋದಕ್ಕೆ ನಾವು ತೆರಿಗೆಯನ್ನು ಕೊಡ್ತೀವಿ. ಬಿಬಿಎಂಪಿ ಮಾತ್ರ ರಸ್ತೆಯನ್ನಾಗ್ಲಿ ಫುಟ್ಪಾತ್ ಅನ್ನಾಗ್ಲಿ ಸುಧಾರಿಸೋದಕ್ಕೆ ಮುಂದಾಗ್ತಾ ಇಲ್ಲ. ಒಂದು ವೇಳೆ ಒತ್ತುವರಿ ತೆರವು ಮಾಡಿಲ್ಲ ಅಂತಂದ್ರೆ ನಾವು ಸ್ವಯಂ ಪ್ರೇರಿತ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ದಾಖಲಿಸ್ತೀವಿ ಅಂತ ಹೈಕೋರ್ಟ್ ಚಾಟಿ ಬೀಸಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಬೆಂಗಳೂರಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಈಗ ಬಿಬಿಎಂಪಿಗೆ ಚಾಟಿ ಬೀಸಿದೆ. ಹೀಗಾಗಿ ಈಗ ಬಿಬಿಎಂಪಿ ಮುಂದೆ ಇರುವಂತಹ ಆಯ್ಕೆಗಳೇನೇನು? ಸುಕನ್ಯಾ, ಈಗ ಹೈಕೋರ್ಟ್ ಬಿಬಿಎಂಪಿ ಮುಖ್ಯ ಆಯುಕ್ತರಿಗೆ ಒಂದು ನೋಟಿಸನ್ನು ಕೊಟ್ಟಿದ್ದು, ಈಗ ಖುದ್ದಾಗಿ ಹಾಜರಾಗಬೇಕು ಫೆಬ್ರವರಿ 1ನೇ ತಾರೀಕು ಅಂತೇಳಿ ಬಿಬಿಎಂಪಿ ಮುಖ್ಯ ಆಯುಕ್ತರಿಗೆ ಸೂಚನೆಯನ್ನು ಕೊಟ್ಟಿದೆ. ಈ ಕೇಸಿಗೆ ಕಾರಣ ಏನಂತಂದರೆ, ಒಬ್ಬರು ಪ್ರಶಾಂತ್ ರಾವ್ ಅವರು ಹೈಕೋರ್ಟಲ್ಲಿ ಒಂದು PIL ಸಲ್ಲಿಸಿದ್ರು. ಅವ್ರ ತಾಯಿ ಅಂದರೆ ಫುಟ್ಪಾತ್ ಇಲ್ಲದೇನೆ ಫುಟ್ಪಾತ್ ಸರಿ ಇಲ್ಲದಿದ್ದರಿಂದ ಗಾಯಗೊಂಡಿದ್ದಾರೆ. ಹೀಗಾಗಿ ಪರಿಹಾರ ಕೊಡಬೇಕು, ಜೊತೆಗೆ ಬಿಬಿಎಂಪಿಗೆ ನಿರ್ದೇಶನ ಕೊಡಬೇಕು. ಬಹಳಷ್ಟು ದೂರುಗಳನ್ನು ಕೊಟ್ಟರು ಕೂಡ ಫುಟ್ಪಾತ್ಗಳನ್ನು ತ್ಯಾಗರಾಜ ನಗರದಲ್ಲಿ ರಿಪೇರಿ ಮಾಡ್ತಾ ಇಲ್ಲ ಅಂತೇಳಿ ಒಂದು PIL ಸಲ್ಲಿಸಿದ್ರು. ಕೋರ್ಟು ಈ ಕೇಸನ್ನು ವಿಚಾರಣೆ ತಗೊಂಡು ಇದೇ ರೀತಿ ಇಡೀ ಬೆಂಗಳೂರಿನಲ್ಲೂ ಸಾಕಷ್ಟು ಕಡೆ ರಸ್ತೆ ಗುಂಡಿಗಳಿವೆ, ಜೊತೆಗೆ ಫುಟ್ಪಾತ್ಗಳು ಸರಿ ಇಲ್ಲ. ಹೀಗಾಗಿ ಇದ್ರ ಬಗ್ಗೆ ನಾವು ಸ್ವಯಂ ಪ್ರೇರಿತವಾಗಿ ಸೋಮೋಟೋ ಒಂದು PIL ದಾಖಲಿಸ್ಕೊಳ್ಬೇಕಾಗತ್ತೆ. ಜೊತೆಗೆ ಬಿಬಿಎಂಪಿ ಜನಗಳಿಂದ ತೆರಿಗೆಯನ್ನು ಸಂಗ್ರಹಿಸ್ತಾ ಇದೆ. ರಸ್ತೆ ಸರಿ ಮಾಡ್ತೀವಿ, ಫುಟ್ಪಾತ್ ಸರಿ ಮಾಡ್ತೀವಿ ಅಂತೇಳಿ ತೆರಿಗೆಯನ್ನು ಸಂಗ್ರಹ ಮಾಡ್ತಾರೆ. ಆದರೆ ರಸ್ತೆ ಮತ್ತು ಫುಟ್ಪಾತ್ ಹೆಸರಲ್ಲಿ ಸಂಗ್ರಹಿಸಿದ ತೆರಿಗೆಯನ್ನು ಏನು ಮಾಡ್ತಾ ಇದ್ದಾರೆ, ಯಾಕೆ ಇದನ್ನು ಸರಿ ಮಾಡ್ತಾ ಇಲ್ಲ? ಎಷ್ಟು ವರ್ಷಗಳಿಂದ ಈ ಬಗ್ಗೆ ಒಂದು ಸೂಚನೆಯನ್ನು ಕೊಡ್ತಾ ಬಂದರೂ ಕೂಡ ಬಿಬಿಎಂಪಿ ಎಚ್ಚೆತ್ತುಕೊಂಡಿಲ್ಲ. ಹೀಗಾಗಿ ಬಿಬಿಎಂಪಿ ಮುಖ್ಯ ಆಯುಕ್ತರನ್ನೇ ಕೋರ್ಟ್ ಮುಂದೆ ಹಾಜರಾಗಿ ಈ ಬಗ್ಗೆ ಒಂದು ಸ್ಟೇಟಸ್ ರಿಪೋರ್ಟನ್ನು ಸಲ್ಲಿಸಬೇಕು. ಎಲ್ಲೆಲ್ಲಿ ಒತ್ತುವರಿ ಇದೆ ಆ ಒತ್ತುವರಿಗಳನ್ನು ತೆರವುಗೊಳಿಸಬೇಕು. ಹೀಗಾಗಿ ಸರ್ಕಾರ ಮತ್ತು ಬಿಬಿಎಂಪಿ ಈ ಹಿಂದೆ ಹೈಕೋರ್ಟ್ ನೀಡುವಂಥ ಆದೇಶಗಳನ್ನು ಕೂಡ ಫಾಲೋ ಮಾಡಬೇಕು. ಹೀಗಾಗಿ ಈ ಆದೇಶಗಳನ್ನು ಫಾಲೋ ಮಾಡೋದಕ್ಕೆ ಏನೇನು ಕ್ರಮಗಳನ್ನ ಕೈಗೊಂಡಿದ್ದಾರೆ ಆ ಕ್ರಮಗಳನ್ನು ಕೂಡ ಹೈಕೋರ್ಟ್ಗೆ ಸಲ್ಲಿಸಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ ಫೆಬ್ರವರಿ 1ನೇ ತಾರೀಕು ಬಿಬಿಎಂಪಿ ಮುಖ್ಯ ಆಯುಕ್ತರು ಹೈಕೋರ್ಟ್ಗೆ ಖುದ್ದಾಗಿ ಹಾಜರಾಗಿ ರಸ್ತೆಯ ಒಂದು ದುರವಸ್ಥೆ ಜೊತೆಗೆ ಒತ್ತುವರಿ ತೆರವಿಗೆ ಏನೇನು ಕ್ರಮ ಕೈಗೊಂಡಿದ್ದಾರೆ ಆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಸುಕನ್ಯಾ, ಧನ್ಯವಾದ ರಮೇಶ್.